ಪ್ರಥಮದಲ್ಲಿ ಸುಭಾಷ್ ಪತ್ರಿಜಿಯವರ ಶರಣಾರವಿಂದರಲ್ಲಿ ಶರಣಾರ್ಥ ತಂದು ಹೇಳುತ್ತಾ, ಹಾಗೂ ಶರಣಮಾಲ ಅಮ್ಮನವರಲ್ಲಿ, ಹಾಗೂ ವಿಶೇಷವಾಗಿ ಧ್ಯಾನಕ್ಕೆ ಬಂದಿರತಕ್ಕಂಥ ಎಲ್ಲ ಆತ್ಮಗಳಿಗೆ, ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲು ಕಾರಣ ಆಗಿರ್ತಕ್ಕಂಥ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರ ಬರಮಾಡಿ ಹೇಳಿದರು. ಅವರು ನಮಗೆ ವಿಶೇಷವಾಗಿ ಅನುಭವ ಜೂಮ್ ಲಿಂಕ್ನಲ್ಲಿ ನಾವು ಅವರು ಎಲ್ಲರ ಮಾತಾಡ್ತಾ ಇದ್ವಿ. ಅವರು ಇವತ್ತು ಬರ್ರಿ ಇವತ್ತು ಒಪ್ಪಲಿಂಗ ಐತೆ ಪಿರಮಿಡ್ ಅಂತಂದಕ್ಕೆ ಬಂದೀವಿ. ನಾನು ಪರಿಚಯ ಹೇಳ್ಬೇಕಂದ್ರೆ ಫಸ್ಟಿಗೆ ನಾನು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು, ನಮ್ಮ ಊರು ತುರುವಿಹಾಳು. ನಾವು ಧ್ಯಾನಕ್ಕೆ ಬರಲಿಕ್ಕಿಂತ ಮುಂಚೆನೇ ಒಂದು ಬುಕ್ಕ ಬರೆದಿದ್ವಿ. ಯಾಕಂದ್ರೆ ಇದು ಧ್ಯಾನ ಸಂಬಂಧಪಟ್ಟಂಗೆ ಯಾಕೆ ನಮಗೆ ಇದನ್ನ ಬುಕ್ಕ ಬರಿಬೇಕು ಅನ್ನಿಸ್ತೀವಿ, ಯಾಕೆ ಧ್ಯಾನಕ್ಕೆ ಬರಬೇಕು ಅಂತ ಅನ್ನಿಸ್ತೀವಿ ಅಂತಂತಂದ್ರೆ, ಪ್ರತಿಯೊಬ್ಬರು ಸ್ವತಂತ್ರ ಜೀವಿಗಳಾಗಿ ಬರಬೇಕು. ಪ್ರತಿಯೊಬ್ಬರು ಇನ್ನೊಬ್ಬರು ಅಂಗನ್ಯಾಗ ಬದುಕಬಾರ್ದಂಬುದೇ ಶರಣರ ಧರ್ಮ. ನಮ್ಮೊಳಗೆ ನಾವು ಬದುಕಬೇಕು. ಅದರಂತೆ ಪತ್ರಿಜಿಯವರು ಒಂದು ಮಾತು ಹೇಳ್ತಾರೆ. ಯಾಕಂತಂದ್ರೆ ಅವ್ರು ಹೇಳಿದ್ದು ರಾಮಾಯಣ ಮತ್ತು ಮಹಾಭಾರತ ನಮ್ಮೊಳಗದೇವು ಅಂತೇಳಿ ಒಂದು ವಿಶೇಷ ಒಂದು ಅರ್ಥ ಕೊಡ್ತಾರೆ ಅವರು. ಏನಂತಂದ್ರೆ ಧ್ಯಾನದ ಬಗ್ಗೆನೇ ಒಂದು ಮಾತು ಹೇಳ್ತಾರೆ ರಾಮಾಯಣದ ಬಗ್ಗೆ. ಈಗ ಧ್ಯಾನಕ್ಕೆ ಬರ್ಬೇಕಂತಂದ್ರೆ ಮೊದಲು ಸೇತುವೆ ಕಟ್ಟಬೇಕು, ಆಮೇಲೆ ರಾವಣ ನಡಿಬೇಕು, ಸೀತೆನ ಪಡಿಬೇಕಂತ. ಇದು ಹೆಂಗಂತ ಅವ್ರು ಹೋಲಿಕೆ ಕೊಡ್ತಾರೆ. ರಾಮಾಯಣ ಇತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಬೇಕಂತ. ಹೆಂಗಂತಂದ್ರೆ ಕಾಲಿಗೆ ಕಾಲು ಕಟ್ಟೋದು, ಕೈ ಕಟ್ಟೋದು, ರೆಪ್ಪೆ ಕಟ್ಟೋದು, ತುಟಿ ಕಟ್ಟೋದು, ಇದು ಸೇತುವೆ ಕಟ್ಟೋದು. ಆನಂತರ ಸೇತುವೆ ಕಟ್ಟಿದ ಮೇಲೆ ರಾವಣನ 10 ತಲೆ ರಾವಣನ ಹೊಡಿಬೇಕಂತ. 10 ತಲೆ ಯಾರು ಅವರು ದಶೆ ಗುಣಗಳಿಂದ ಕೂಡ್ತಕ್ಕಂಥ ಮನಸ್ಸು, ದಶೇಂದ್ರಿಯಗಳು ಕೂಡ್ತಕ್ಕಂಥ ಕರ್ಮೇಂದ್ರಿಯಗಳು 5, ಧರ್ಮೇಂದ್ರಿಯಗಳು 5 ಇರ್ತಕ್ಕಂಥ ಮನಸ್ಸಿಗೆ 10 ತಲೆ ಅಂತ ಅವ್ರ ಪತ್ರಿಜಿಯವರು ಹೇಳಿದರು. ಅದನ್ನು ಆ ಮನಸ್ಸನ್ನು ಅರ್ದ್ಬಿಟ್ರೆ, ಆ ಮನಸ್ಸನ್ನು ಸಾಯಿಸಿಬಿಟ್ರೆ, ಆ ಮನಸ್ಸನ್ನು ನಿಂದಿರಿಸಿಬಿಟ್ರೆ ಆವಾಗ ಸೀತೆ ಸಿಗ್ತಾಳಂತ. ಸೀತೆ ಯಾರು ಅಂತಂದ್ರೆ ಎನರ್ಜಿ ಶಕ್ತಿ, ಆಕಾಶ ಗಂಗೆ ನೋಡ್ರಿ. ಅಲ್ಲಿ ಮೇಲಿರ್ತಕ್ಕಂಥ ಆಕಾಶ ಗಂಗೆ ನಮಗೆ ಸಿಗ್ತಾಳಂತ. ಅದಕ್ಕೆ ಸೀತೆ ಅಂತ ಹೇಳ್ತಾರೆ. ಎಷ್ಟು ವಿಶೇಷವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಹೊರಗಿಲ್ಲ ರಾಮಾಯಣ, ನಮ್ಮೊಳಗೈತೆ ಅಂತ. ಅದನ್ನು ನಾವು ವಿಶೇಷವಾಗಿ ಅವ್ರ ಪತ್ರಿಕೆಯಿಂದ ಕಳ್ಕೊಂಡೀವಿ. ಅದನ್ನು ಇನ್ನೊಂದು ವಿಶೇಷವಾಗಿ ನಾನು ಸ್ವಂತ ಅನುಭವಕ್ಕೆ ಬಂದದ್ದೊಂದು ಮಾತು. ಒಂದು ಈಗ ಭಿನ್ನ ಭಿನ್ನ ಆಗಿರ್ತಕ್ಕಂಥ ಈ ಜಗತ್ತಿನೊಳಗೆ ನಾವು ಹೊರಗೆ ಹುಡುಕಾಡಕತ್ತೀವಿ ಗುರುಗಳನ್ನು ಹುಡುಕೋರಕ್ಕೆ ಬೇಕಲ್ಲ. ನಾವು ಗುರುಗಳು ಎಂದೋ ನಾ ಗುರು ಅಂತ ಹೇಳಿಲ್ಲ ಪತ್ರಿಜಿಯವರು. ಅದರಿಂದ ನಾವು ಸ್ವಂತ ತಿಳ್ಕೊಂಡು ನಾವೊಂದು ಗುರುವಿನ ಬಗ್ಗೆ ಒಂದು ಮಾತು ಬರೆದಿದ್ದೀವಿ. ಅದನ್ನು ತಮ್ಮ ಮುಂದೆ ಹೇಳ್ತಿದ್ದೀವಿ. ಈಗ ಪ್ರತಿಯೊಬ್ಬರು ಗುರುನಾಥ ಅಂತಾರೆ. ಅಂದ್ರೆ ಗುರುವಿನ ನಾಥ ಪ್ರತಿಯೊಬ್ಬರಲ್ಲಿ ಐತಿ ಅಂತ ಅವ್ರು ಹೇಳ್ತಾರೆ. ನಾನು ಸ್ವಂತ ಅನುಭವ ಮಾಡಿ ಬರೆದದ್ದು ತಮಗೆ ಸ್ವಲ್ಪ ಚೆನ್ನಾಗಿ ಅಲಿಸ್ಬೇಕು. ನಿನ್ನೊಳಗೈತಪ್ಪ ಗುರುವಿನ ನಾಥ, ಮರೆತರೆ ಬರುವುದು ಹೊರಗಿನ ಭೂತ, ಅರಿಯದವರ ಮುಂದೆ ಕುಣಿಯುತ್ತ ಬಂತ, ತಿಳಿದವರ ಮುಂದೆ ಮಾಯಾಗಿ ಹೋತ, ಬಲ್ಲವರು ಹೇಳ್ಯಾರ ಜಗದೊಳಗೆ ನಿಂತ, ಸುಮ್ಮನೆ ಹೇಳತ್ತಿದಿ ಮನೆಯೊಳಗೆ ಕುಂತ, ಭಾವದೊಳಗೆ ಇರ್ತೈತೆ ಸೊಗಸಾಗಿ ನಗುತ್ತಾ, ಮರಳಾಗಿ ಹೋಗ್ಯಾರ ಜನರೆಲ್ಲ ಸೋತ, ಜಾಣರಿಗೆ ತಿಳಿದೈತೆ ಮಾಯದ ಮಾತ, ಇಲ್ಲದ ಮಾಯೆ ಇದು ಎಲ್ಲಿಂದ ಬಂತ, ನಿನ್ನ ನೀ ತಿಳಿದರೆ ಎಲ್ಲ ಬಯಲಾತ, ನಿನ್ನ ನೀ ತಿಳಿಯದೆ ಮುಕ್ತಿ ಎಲ್ಲಿ ಐತಿ, ಸತ್ಯದ ಗತ್ತು ಎಲ್ಲರಿಗೆ ಎಲ್ಲಿ ಐತಿ, ತಿಳಿಯದ ಜನರನ್ನು ತಿರುಗಾ ಕಚ್ಚೈತಿ. ನೋಡ್ರಿ, ಶಂಕರಲಿಂಗನ ಪಾದದಲ್ಲಿ ಮುಕ್ತಿ ಅಡಿಗೆ ಐತಿ, ಬಾಲನಾಗಲಿಂಗನಮ್ಮನ ತಿಳಿಸಿ ಹೇಳೈತೆ ಅಂತ. ನಾವು ಅರಿವಂತಕ್ಕಂಥ ಗುರುಗನ್ನ ಮರೆತು ಬಿಟ್ಟಿವಿ. ಅದಕ್ಕೆ ನಿನ್ನೊಳಗೈತೆ ಗುರುವಿನ ನಾಥ, ಮರೆತ್ರ ಬರ್ತೈತೆ ಹೊರಗಿನ ಭೂತ. ಯಾಕಂದ್ರೆ ನಾ ಮರೆತ್ರ ಪ್ರೇತಾತ್ಮ ಸೇರ್ಕೊಂತಾವಂತ. ವಿಶೇಷವಾಗಿ ನೋಡ್ರಿ, ಪ್ರೇತಾತ್ಮ ಯಾವ ಅಂತಂದ್ರೆ ನಾವು ಯಾವನ್ನ ಧ್ಯಾನ ಮಾಡ್ತಿರ್ತೀವಿ, ಅದ್ರ ಮೇಲೆ ನಾವು ಲಕ್ಷ್ಯ ಕೊಟ್ಟಿರ್ತೀವಿ, ಅದು ನಮ್ಮ ಆತ್ಮದೊಳಗೆ ಸೇರ್ಕೊಂತದ್ದು ಬಂದು ಅದೇ ಪಿಚಾಚಾಗಿ ದೆವ್ವಾಗಿ ಕಾಡ್ತೈತೆ ಅಂತ ನಾವು ಅನ್ಕೊಂತೀವಿ. ನಮ್ಮನ್ನು ನಾವು ಮರ್ತದಕ್ಕೆ, ನನ್ನನ್ನು ನಾನು ಅರಿಲಾರ್ದದಕ್ಕೆ. ನೋಡು, ಬಲ್ಲವರು ಹೇಳ್ಯಾರ ಜಗದೊಳಗೆ ನಿಂತ, ಸುಮ್ಮನೆ ಹೇಳ್ತಿದ್ದಿ ಮನೆಯೊಳಗೆ ಕುಂತ. ಬಲ್ಲವರು ಜಗದೊಳಗೆ ಸಾರಿ ಹೇಳ್ಯಾರ, ನೀನೇ ಗುರು, ನೀನೇ ಗುರು, ನೀನೇ ದೇವ್ರು ಅಂತ. ಅದಕ್ಕೆಲ್ಲ ಕಾರಣ ನೀನೇ, ಬಂಧನಕ್ಕೆ ಮೋಕ್ಷಕ್ಕೆ ಕಾರಣ ನೀನೇ ಅಂತ ಹೇಳ್ತೈತಿ. ಅದರಂತೆ ನಾವು ಏನು ಮಾಡ್ಬೇಕು, ತಿಳಿಯದ ಜನರನ್ನು ತಿರ್ಗಾ ಕಚ್ಚೈತಿ. ಯಾಕಂದ್ರೆ ಗುಡಿ ಗುಂಡಾರಿ ಅದಕ್ಕೆ ಹೋತು ನಮ್ಮನ್ನು ನಾವು ಮರ್ತದಕ್ಕೆ. ಅಲ್ಲಿ ಏನು ಬರೋಂಗಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿಂದ ಸ್ವತಂತ್ರ ಅಲ್ಲ, ಜೀವನ ವೇಸ್ಟ್. ಅಜ್ಞಾನದಿಂದ ಮಾಡ್ತಕ್ಕಂಥ ಬದುಕೆಲ್ಲ ವೇಸ್ಟ್. ಅರಸಲೋಗಿ
ಒಂದು ಹಿರಿಯರ್ದು ಒಂದು ಮಾತು ಹೇಳ್ತಾರೆ, ಅದನ್ನು ಗಮನಿಸ್ಬೇಕು ನಾವು. ಹಿಂದೆ ಹೇಳಿದ್ರಂತ ಅಷ್ಟಾವರಣಗಳು ಅಂತಂದ್ರೆ 8 ಇದೇವಲ್ರ, ಅವು ಯಾವ ಅಂತಂದ್ರೆ ಹಿಂದೆ ಋಷಿ ಮುನಿಗಳು ಅಂದ್ರಂತ, ಆಶೀರ್ವಾದ ಮಾಡಿದ್ರಂತ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ. ಅವು ಯಾವ ಅಷ್ಟಪುತ್ರ ಅಂತ ಅಂದ್ರೆ ಸಾವು ಇರದ 8 ಮಕ್ಕಳು ನಿನ್ನೊಳಗೆ ಹುಟ್ಲಂತ ಅವ್ರು ಕಷ್ಟಪಡಂತ ಹೇಳಿಲ್ಲ ಅವರು. ಅವು 8 ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಇವು 8 ನಿಮ್ಮೊಳಗೆ ಅಳುವಾಡ್ಲು ಅಂತ ಹೇಳಿದ್ರು ಅವರು. ಇವು ವ್ಯಕ್ತಿಗಳಲ್ಲ, ಇವಂತ 8 ಶಕ್ತಿಗಳಂತ. ಇದಕ್ಕೆ ಹಿಂದೆ ಋಷಿ ಮುನಿಗಳು ಸಾವು ಇರದ 8 ಅಂತಂದ್ರೆ ಇವಕ್ಕೆ. ನಾವೇನು ಮಾಡಿಬಿಟ್ಟು 1008 ಶ್ರೀ ಶ್ರೀ ಜಗದ್ಗುರುಗಳು ಅಂತ ಬೋರ್ಡ್ ಹಾಕ್ಕೊಂಬಿಟ್ಟಿರ್ತೀವಿ. ಅದರಂತೆ ಅದನ್ನು ನಾವು ತಿಳ್ಕೊಬೇಕು. ಅದರಂತೆ ಮೇನ್ 8ರಾಗ 3 ಮೊದಲು ಮುಖ್ಯ ಅಂತ. ಯಾವುವು? ಗುರು, ಲಿಂಗ, ಜಂಗಮ ಅಂದ್ರೆ ಬಹಿರಂಗ ಆತಿದ್ದು. ಅಂತರಂಗದೊಳಗೆ ಅರಿವು, ಆಚಾರ, ಅನುಭವ. ಅರಿವೇ ಗುರು, ಆಚಾರ್ಯವೇ ಲಿಂಗ, ಅನುಭವವೇ ಜಂಗಮ. ಅದರಂತೆ ವಿಶೇಷವಾಗಿ ನಮ್ಮೊಳಗೆ ನಾವು ತಿಳ್ಕೊಬೇಕನ್ನೋದು ಶರಣರ ಅಮ್ಮಿಗೆ ರಾಯಮ್ಮ ಅಂತೇಳಿ ಒಂದು ವಚನ ಹೇಳ್ತಾಳೆ. ಕಾದ ಹಾಲು ನೊಣ ಮುಟ್ಟಬಲ್ಲದೆ, ಕಿಚ್ಚಿನೊಳಗಿನ ಗುಂಡು ಬೆಕ್ಕು ಮುಟ್ಟಬಲ್ಲದೆ, ಮರುಜವಣಿ ಕಡ್ಡಿ ಕೈಯಲ್ಲಿದ್ದಂಗೆ ಸರ್ಪ ಕಡಿಯಬಲ್ಲದೆ, ಇಂತಿ ತ್ರಿವಿಧವ ನರಿದವಂಗೆ, ಹಿಂದೆ ಶಂಕಿ ಇಲ್ಲ, ಮುಂದೆ ಭೀತಿ ಇಲ್ಲ, ಕಳಂಕ ಇಲ್ಲಿಗೆ ಅಮ್ಮಿಗೇಶ್ವರಲಿಂಗವು ಅಪ್ಪಿಕೊಂಡಿತ್ತು. ಅಂದ್ರೆ ಕಾದ ಹಾಲು ಅಂದ್ರೆ ನೊಣವು ಮುಟ್ಟಬಲ್ಲದೆ ಲೌಕಿಕದೊಳಗೆ ಆತಿ ಅದು. ಮತ್ತು ನೇರ ನುಡಿ ಐತಿಲ್ಲ, ನಮ್ಮೊಳಗೆ ಆತ್ಮದೊಳಗೆ ಅಳವಡಿಸ್ಬೇಕಂದ್ರೆ ನೇರ ನುಡಿಯೇ ಕಾದ ಹಾಲು. ಯಾವತ್ತಿಗೆ ನಾವು ಮಾತಾಡಿದ್ದೇ ನುಡಿಯೋದು, ನುಡಿದಿದ್ದೇ ಮಾತಾಡೋದು, ಇದು ಕಾದ ಹಾಲು. ವಿಷಯ ಅಂತಕ್ಕಂಥ ನೋಣ ಅಡ್ಡ ಬರಲ್ಲಂತೆ. ಕಿಚ್ಚಿನೊಳಗಿನ ಗುಂಡು ಬೆಕ್ಕು ಮುಟ್ಟಬಲ್ಲದೆ ಅಂದ್ರೆ ಅರಿವಿನೊಳಗೆ ನಾವು ಜೀವನ ನಡೆಸ್ತಾ ಮನ ಗಟ್ಟಿ ಆತೈತೆ ಅಂತ. ಕಿಚ್ಚಿನೊಳಗಿನ ಗುಂಡು ಆದಂಗೆ ಆತಂತೆ ಅರಿವಿನ ಬೆಂಕಿಯಾಗ. ಅದನ್ನು ಅಜ್ಞಾನ ಅಂತಕ್ಕಂಥ ಬೆಕ್ಕು ಮುಟ್ಟಂಗಲ್ಲ ಅಂತ ಮನಸ್ಸನ್ನು. ಮತ್ತು ಮರುಜವಣಿ ಕಡ್ಡಿ ಕೈಯಲ್ಲಿದ್ದಂಗೆ ಸರ್ಪ ಕಡಿಯಬಲ್ಲದೆ. ಮರುಜವಣಿ ಕಡ್ಡಿ ಅಂತಂದ್ರೆ ಲೌಕಿಕ ಪಾರಮಾತ್ಮನ ಎರಡನ್ನು ಅನುಭವಿಸಿ ಅದರ ಹೊರಗಿರ್ತಕ್ಕಂಥ ಮನ ಏನೈತಲ್ಲ ಅದು ಮರುಜವಣಿ ಕಡ್ಡಿ. ಅದನ್ನು ಭವ ಅಂತಕ್ಕಂಥ ಸರ್ಪ ಕಚ್ಚಂಗಲ್ಲಂತೆ. ಅದರಂತೆ ಈ 3ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಸರಿ ಚೆನ್ನಾಗಿ ನಡೆಯಂತೇಳಿ ಮಾತಾಡೋಕ್ಕೆ ಅವಕಾಶ ಮಾಡಿರ್ಕೊಂತ ಒಂದು 2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.